ನಾವು ಒಂದು ಚಾಕ್ಲೇಟ್ ತಗೊಂಡ್ರು ಅರ್ಧ ನಿನ್ ಬಾಯ್ಲಿ ಇನ್ನರ್ಧ ನನ್ನ ಬಾಯ್ಲಿರ್ಬೇಕು. ತುಟಿಗೆ ತುಟಿ ಚಾಕ್ಲೇಟ್ ತಿನ್ನೋ ನೆಪದಲ್ಲಿ ಶೇಕ್ ಹ್ಯಾಂಡ್ ಕೊಡ್ಕೋಬೇಕು. ಲಿಪ್ಸ್ ಶೇಕ್ ಹ್ಯಾಂಡ್ ಕೊಡುತ್ತಾ? ಅದು ಹೇಗೆ? ಅದು ಹೀಗೆ. ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ, ನಾಚಿಕೆ ನಮ್ಮ ಜೊತೆ ಠೂ ಬಿಟ್ಟಿದೆ, ಕಳ್ಳಾಟಕ್ಕೆ ಮಳ್ಳ ಮನಚಿ ಅಂದಿದೆ. ಊರಿಂದ ಊರಿಗೆ ಬಂದ್ರು ಈ ಸಾಲ್ಗಾರ ಕಾಟ ತಪ್ಪಲ್ಲ ಅನ್ನೋ ಹಾಗೆ ನನಗೆ ಈ ಫೋನ್ ಕಾಟ ತಪ್ಪಿದಲ್ಲ. ಹೋಗಿ ನೋಡಿ, ನಿಮ್ಮ ಆಫೀಸ್ ಅವ್ರು ಇರ್ಬೇಕು. ಆಗ್ಲೇ ಮಾತಾಡದಲ್ಲ, ಯಾರಿದು? ಅಜಿತ್, ಅವನು ಪೊಲೀಸ್ ಸ್ಟೇಷನ್ ಅಲ್ಲಿ ಇದಾನಲ್ಲ, ಮತ್ತೆ ಹೇಗೆ ಕಾಲ್ ಮಾಡ್ತಿದ್ದಾನೆ? ನನಗೂ ಅದೇ ಅರ್ಥ ಆಗ್ತಿಲ್ಲ. ಪಿಕ್ ಅಪ್ ದ ಕಾಲ್ ಅಂಡ್ ಟರ್ನ್ ಆನ್ ದ ಸ್ಪೀಕರ್. ಅಕ್ಕ ಭಾವನಿಗೆ ಶುಭರಾತ್ರಿ. ಭವ, ನೀವ ಮಾತಾಡ್ತಿರೋದು? ಮತ್ತೆ ನನ್ನ ಮೊಬೈಲಲ್ಲಿ ವಿರಾಟ್ ಅಂತ ಹೆಸರು ಬಂತಲ್ಲ? ವಿರಾಟ್ ಫೋನಿಂದ ಕಾಲ್ ಮಾಡಿದ್ರೆ ಅವನ ನಂಬರೇ ಬರೋದು. ಅಗಸ್ತ್ಯ, ನೀನು ಹೇಗೆ ವಿರಾಟ್ ಮೊಬೈಲ್ ಇಂದ ಮಾತಾಡ್ತಾ ಇದೀಯಾ? ಏನಿಲ್ಲ ಅಕ್ಕ, ಮನೇಲಿ ಬೋರ್ ಹೊಡಿತಾ ಇತ್ತು, ಹಾಗೆ ಸುಮ್ಮನೆ ಒಂದು ಸುತ್ತ ಹಾಕ್ತಿದ್ದೆ. ಆ ಕದಿ ಮನೆಗೆ ಅಲಾಟ್ ಮಾಡಿದ್ರಲ್ಲ ರೂಮು, ಆ ಕಡೆ ನನ್ ಕಣ್ಬಿತ್ತು. ಸರಿ, ರೂಮ್ ಒಳಗೆ ಏನೇನು ಇಟ್ಟಿದ್ದಾನೆ ಅಂತ ಹಾಗೆ ಒಂದು ರೌಂಡ್ ಹುಡುಕ್ದೆ. ನನಗೆ ಒಂದು ಫೋನ್ ಸಿಕ್ತು. ಹಾಗೆ ಸುಮ್ಮನೆ ಭಾವನ ಕಾಲ್ ಮಾಡಿ ಜೋಕ್ ಕೊಡೋಣ ಅಂತ ಮಾಡಿದೆ ಅಷ್ಟೇ. ಹಾ, ಜೋಕ್. ಹೈ ಟೆನ್ಷನ್ ವೈರ್ನ ಮುಟ್ತಷ್ಟೇ ಶಾಕ್ ಹೊಡಿತು ನಮ್ಗೆ ನೀವು ಮಾಡಿದ ಕೆಲ್ಸದಿಂದ. ನಾವೊಂದು ಇಂಪಾರ್ಟೆಂಟ್ ಕೆಲಸದಲ್ಲಿ ಬ್ಯುಸಿ ಇದ್ರೆ ನೀವೋ ಇಂಪಾರ್ಟೆಂಟ್ ಕೆಲಸನ? ಓ, ಗೊತ್ತಾಯ್ತು. ಸಾರಿ ಸಾರಿ ಸಾರಿ, ನಿಮ್ಮ ರೊಮ್ಯಾಂಟಿಕ್ ಮೂಡ್ನ ನಾನು ಹಾಳು ಮಾಡಿದೆ ಅಂತ ಅನ್ಸುತ್ತೆ. 100% ಹಾಳು ಮಾಡಿದಿರಾ. ಇರಿ, ನನ್ನ ತಂಗಿಗೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡ್ತೀನಿ. ಅಯ್ಯೋ ಭಾವ, ಆ ಥರ ಕಠೋರವಾದ ನಿರ್ಧಾರಗಳನ್ನೆಲ್ಲ ತಗೋಬಿಡಿ ದಯವಿಟ್ಟು. ಬಡಪಾಯಿಗಳು ಏನೋ ಬದುಕ್ತಾ ಇದ್ದೀವಿ. ಅಗಸ್ತ್ಯ, ನೀನು ಯೂಸ್ ಮಾಡ್ತಿರೋದು ಒಬ್ಬ ಕ್ರಿಮಿನಲ್ ಫೋನ್. ಮೊದಲು ಹೋಗಿ ಅದನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಸರೆಂಡರ್ ಮಾಡು. ಅದರಲ್ಲಿ ಪೊಲೀಸ್ಗೆ ಬೇಕಾದ ಎವಿಡೆನ್ಸ್ ಇರಬಹುದು. ಶೂರ್ ಅಕ್ಕ, ಸರೆಂಡರ್ ಮಾಡ್ತೀನಿ. ಆಮೇಲೆ ಬಾಬಾ, ಪೊಲೀಸ್ನವರು ತುಳಸಿ ಸ್ಟೇಟ್ಮೆಂಟ್ ಕೇಳಿದ್ರು, ಏನೋ ಅಂದ್ಕೊಳ್ದೆ ಬರ್ತ್ಕೊಟ್ಬಿಡಿ. ನಾವಿಲ್ಲಿ ಬರೋ ಟೆನ್ಷನ್ ಅಲ್ಲಿ ಅದನ್ನು ಮರ್ತ್ಬಿಟ್ವಿ. ಸರಿ ಭಾವ, ಹಾಗೆ ಆಗಲಿ. ಆ್ಯಂಡ್ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಹ್ಯಾವ್ ಅ ನೈಸ್ ಟೈಮ್. ಶಿರ್ಲಿ, ಹ್ಯಾವ್ ಎ ನೈಸ್ ಟೈಮ್ ಅಂದ್ರು. ನನಗೂ ಕೇಳಿಸ್ತು. ಮತ್ತೆ 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 ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ, ನಾಚಿಕೆ ನಮ್ಮ ಜೊತೆ ಠೂ ಬಿಟ್ಟಿದೆ.
मैडम आप क्या लेंगे, चाय और कॉफी? मुझे दे दो, मैं सर्व कर लूंगी। थैंक यू। ನನಗೆ ಇಷ್ಟ ಆಗ್ತಿಲ್ಲ. ನಿಮಗೆ ಲೈಟ್ ಆಗಿ ಬಿಯರ್ಡ್ ಇದ್ರೇನೆ ಕ್ಯೂಟ್ ಆಗಿ ಕಾಣೋದು. ಕ್ಲೀನ್ ಶೇವ್ ಮಾಡಿದ್ರೆ ಅಮೂಲ್ ಬೇಬಿ ತರ ಇರ್ತೀರಾ. ನನಗೆ ಲೈಕ್ ಆಗೋಲ್ಲ. ಫಸ್ಟ್ ಟೈಮ್ ಇಂಡಿಯನ್ ಕಂಪ್ನಿಗೆ ಮೀಟಿಂಗ್ ಹೋಗ್ತಾ ಇದ್ದೀನಿ. ನನ್ನ ಪ್ರಾಜೆಕ್ಟ್ನ ಪ್ರೆಸೆಂಟೇಷನ್ ಕೊಡ್ತಾ ಇದ್ದೀನಿ. ಸೊ ರೊಮ್ಯಾಂಟಿಕ್ ಲುಕ್ಗಿಂತ ಎಕ್ಸಿಕ್ಯೂಟಿವ್ ಲುಕ್ಕಲ್ಲಿ ಹೋದ್ರೆ ಪ್ಲೆಸೆಂಟ್ ಆಗಿರುತ್ತೆ. ಓಕೆ, ಲೀವ್ ಇಟ್. ನೀವು ಮುಂಚೆ ತರ ಆಗೋ ತನಕ ನಾನು ನಿಮ್ಮ ಮುಖ ನೋಡೋಲ್ಲ. ಅಯ್ಯೋ, ಹಾಗೇನಾದ್ರೂ ಮಾಡ್ಬಿಟ್ಟಮ್ಮ ತಾಯಿ. ಮುಂಬೈಗೆ ಕೆಲಸ ಮೇಲೆ ಬಂದಿರೋದು ಕಾರಣ ಅಷ್ಟೇ, ಮೇನ್ ಕಾರಣ ಬೇರೆ ಇದೆ. ಹೌದಾ? ಏನದು? ನನ್ಗೆ ನಾಚಿಕೆ ಆಗುತ್ತೆ. ನಾಚಿಕೆ? ನಿಮಗೆ? ಅಯ್ಯ, ಗಂಡಸರು ನಾಚ್ಕೋಬಾರ್ದು ಅಂತ ನಿನ್ಗೆ ಹೇಳಿದ್ದು? ಸರಿ ಬಿಡಿ. ಏನೋ ರೀಸನ್ ಅಂದ್ರಲ್ಲ, ಏನದು? ಕಿವಿಲ್ ಹೇಳ್ತೀನಿ, ಬೈಲಿ. ಅಜಿತ್, ನಿಮ್ಮ ಶೇವಿಂಗ್ ಕ್ರೀಮ್ ನನ್ನ ಫೇಸ್ಗೆ ಮೆತ್ಕೋತಿದೆ. ಅಯ್ಯೋ, ಅದಿರ್ಲಿ. ನಾವಿಲ್ ಬಂದಿರೋದು ನಮ್ ಹನಿಮೂನ್ ಸೆಲೆಬ್ರೇಟ್ ಮಾಡೋದಿಕ್ಕೆ. ಅಯ್ಯೋ, ಇದ್ರಲ್ಲಿ ನಂದೇನು ತಪ್ಪಿಲ್ಲಪ್ಪ. ಬೇಡ 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 ಬೇಡ. ರಮ್ಯಾ, ರಮ್ಯಾ, ಚಿಕ್ಕನಿಂದ ನೀನು ಅಜಿತನನ್ನು ಎಷ್ಟು ಇಷ್ಟಪಡ್ತೀಯ ಅನ್ನೋದು ನನಗೆ ಗೊತ್ತಿದೆ. ಆದರೆ ಅವನನ್ನು ಪಡೆಯೋ ಹುಚ್ಚಿಗೆ ಶರ್ಲಿ ಅತ್ತಿಗೆಗೆ ಬ್ರೈನ್ ಟ್ಯೂಮರ್ ಬರ್ಸ್ತೀಯ ಅನ್ನೋದನ್ನ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಪೊಲೀಸರ ಹತ್ರ ನಾನು ಬಂದ್ ಮಾತು ಹೇಳಿದ್ರು ನೀನು ಇಷ್ಟೊತ್ತಿಗೆ ಜೈಲ್ ಸೇರ್ತಿದ್ದೆ. ನಿನ್ನ ಅದೃಷ್ಟನೋ ಅಥವಾ ನಿನ್ ಮೇಲಿರೋ ಅನುಕಂಪನೋ ಗೊತ್ತಿಲ್ಲ, ಅದೇವರು ನನ್ನ ಕೈಲಿ ಕೆಲಸ ಮಾಡಿಸ್ಲಿಲ್ಲ. ನಿನ್ನ ನೀನು ತಿದ್ಕೊಳ್ಳೋಕೆ ಇದೊಂದು ಅವಕಾಶ ಅನ್ಕೋ. ಎಲ್ಲ ಮರೆತು ಹೊಸ ಬದುಕನ್ನು ಶುರು ಮಾಡು. ನಿನಗೇನು ಕಡಿಮೆ ಆಗಿದೆ ಅಂತ ಮದುವೆ ಆಗಿರೋ ಗಂಡಸಿಂದ ಬಿದ್ದಿದ್ಯಾ ನೀನು? ಏಯ್, ಅಜಿತ್, ಇವತ್ತು ನಿಮಗೆ ಕಂಪನಿ ಮೀಟಿಂಗ್ ಇದೆಯಲ್ಲ, ಅದನ್ನ ಬಿಟ್ಟು ನನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಮೀಟಿಂಗ್ ಇರೋದು 11 ಗಂಟೆಗೆ ಶಿರ್ಲಿ. ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗೋಣ. ಅದು ಮಹಾಲಕ್ಷ್ಮಿ ದೇವಸ್ಥಾನ. ಅದು ಮುಂಬೈಲಿ ಅಷ್ಟೇ ಅಲ್ಲ, ಇಡೀ ವರ್ಲ್ಡಲ್ಲೇ ಫೇಮಸ್ಸು. ಅಲ್ಲಿ ಹೋಗಿ ಏನೇ ಕೇಳ್ಕೊಂಡ್ರು ನೆರವೇರುತ್ತಂತೆ. ಅದಕ್ಕೆ ದೊಡ್ಡ ದೊಡ್ಡ ಸ್ಟಾರ್ಸು, ಪೊಲಿಟಿಷಿಯನ್ಸು ಬಂದು ಪೂಜೆ ಮಾಡಿಸಿ ಹೋಗ್ತಾರೆ. ಹೌದಾ? ಹೌದು ಶರ್ಲಿ. ಮೊದಲನೇ ಸಲ ಇಂಡಿಯಾದಲ್ಲಿ ಇಂಡಿಪೆಂಡೆಂಟ್ ಆಗಿ ಪ್ರಾಜೆಕ್ಟ್ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಅಪ್ಪ ಅಮ್ಮನ ಆಶೀರ್ವಾದದ ಜೊತೆಗೆ, ನಿನ್ನ ಹಾರೈಕೆ ಜೊತೆಗೆ ದೇವರ ಅನುಗ್ರಹನೂ ಇರಲಿ ಅನ್ನೋದು ಒಂದು ಸಣ್ಣ ಆಸೆ. ಖಂಡಿತ
ನೀವು ಹ್ಯಾಂಡಲ್ ಮಾಡೋ ಪ್ರಾಜೆಕ್ಟ್ ಬಿಗ್ಗೆಸ್ಟ್ ಸಕ್ಸಸ್ ಆಗುತ್ತೆ. ಏನೇ ನನ್ನ ಮಗಳಿಗೆ ಸಲಹೆ ಸೂಚನೆ ಮಾರ್ಗದರ್ಶನ ಕೊಡ್ತೀಯ ನೀನು? ಅವಳ ಬದುಕು ಸರಿ ಹೋಗೋದ್ ಬೇಡವಾ ಅತ್ತೆ? ಅವಳ ಬದುಕನ್ನ ಹಾಳು ಮಾಡಿದವಳು ನೀನ್ ತಾನೆ. ಒಂದು 10 ನಿಮಿಷ ರಿಪೋರ್ಟ್ನ ಲೇಟಾಗಿ ಕಳಿಸಿದ್ರೆ ನನ್ನ ಮಗಳು ಮದುವೆ ನಡೆದೋಗ್ತಿತ್ತಲ್ಲೇ. ಗುಡುಗುಡು ಅಂತ ಓಡ್ ಬಂದು ಅವಳ ತಲೆ ಮೇಲೆ ಚಪ್ಪಡಿ ಕಲ್ಲು ಹಾಕ್ಬಿಟ್ಟಿಯಲ್ಲೇ. ಏನತ್ತೆ ಈಗ ಮಾತಾಡ್ತಿದ್ದೀರಾ? ಇನ್ನೊಬ್ಬ ಹೆಣ್ಮಗಳ ಜೀವನ ನಾಶ ಆದ್ರೂ ಪರವಾಗಿಲ್ಲ, ನನ್ನ ಮಗಳ ಜೀವನ ಚೆನ್ನಾಗಿದ್ರೆ ಸಾಕು ಅನ್ನೋದು ಯಾವ ನ್ಯಾಯ? ಈ ನ್ಯಾಯ ನೀತಿ ಕತೆ ಎಲ್ಲ ನನ್ನ ಹತ್ರ ಹೇಳ್ಬೇಡ. ನೀನ್ ಎಂತೋಳು ಅಂತ ನನಗೆ ಗೊತ್ತಿಲ್ವಾ? ಮದುವೆ ಆದ ದಿನನೇ ಗಂಡನ್ನ ಕಳ್ಕೊಂಡವಳು ನೀನು. ಆ ಫೀಲಿಂಗ್ಸ್ ಏನಾದ್ರೂ ಸ್ವಲ್ಪನಾದ್ರೂ ಇತ್ತ ನಿನಗೆ? ಅಥವಾ ಬದುಕೆ ಹೋಗ್ಬಿಡ್ತಲ್ಲ ಅಂತ ಮೂಲಲ್ಲಿ ಕುತ್ಕೊಂಡಿದ್ಯಾ? ಆ ಗೋವಿಂದ್ ಶಾಸ್ತ್ರಿ ಮಗನ ಬಲೆಗೆ ಹಾಕೊಂಡು ನೀನ್ ಸೆಟ್ಲ್ ಆಗ್ಲಿಲ್ವಾ? ಸ್ವಲ್ಪನೂ ನಾಚಿಕೆ ಇಲ್ದೆ ಅವನ್ ಮಗುಗೆ ತಾಯಿ ಆಗ್ತಿಲ್ವಾ? ಉಪದೇಶ ಮಾಡ್ತಾಳೆ ಉಪದೇಶ, ದೊಡ್ಡ ಇವಳ ತರ. ಹಲೋ, ತುಳಸಿಯವರೇ, ಇವ್ರು ಯಾವ ಸಿನಿಮಾ ಜನ ಅಂತ ಇವ್ರ ಮಾತಿ ಕಣ್ಣಿಗೆ ಹಾಕ್ತೀರಿ ನೀವು? ಒಬ್ರಿಗೋಸ್ಕರ ನಾವು ಕಣ್ಣೀರು ಹಾಕ್ತೀವಿ ಅಂದ್ರೆ ಆ ಮನುಷ್ಯನಿಗೆ ಯೋಗ್ಯತೆ ಇರಬೇಕು. ಇವರೆಲ್ಲ ನೀನೇನು, ನಿನ್ನ ಯೋಗ್ಯತೆ ಏನು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನಿನ್ನ ಅಧಿಕ ಪ್ರಸಂಗತನ ಎಲ್ಲ ನನ್ನ ಹೆಂಡತಿ ಹತ್ರ ತೋರ್ಸಕ್ ಬಂದ್ರೆ ನಡೆಯೋದಕ್ಕೆ ಕಾಲಿರೋದಿಲ್ಲ, ನೋಡೋದಕ್ಕೆ ಕಣ್ಣಿರೋದಿಲ್ಲ ನಿನಗೆ. ತುಳಸಿಯವರನ್ನ ನಾನು ಇಷ್ಟಪಟ್ಟು ಅವ್ರ ಹಿಂದೆ ಬಿದ್ದು ಮದುವೆ ಮಾಡ್ಕೊಂಡಿದ್ದೀನಿ. ನಮ್ಮನೆ ಮಹಾರಾಣಿಯವರು. ನನ್ನ ಹೆಂಡತಿ ಬಗ್ಗೆ ಇನ್ನೊಂದ್ಸಲ ಏನಾದರೂ ಕೇವಲವಾಗಿ ಮಾತಾಡೋದನ್ನ ನಾನೇನಾದ್ರೂ ನೋಡ್ಬೇಕು. ನಮ್ಮನೆ ದೇವರು ಉಗ್ರ ನರಸಿಂಹ ಹುಟ್ಟಡಗಿಸ್ಬಿಡ್ತೀನಿ. ಕತ್ತೆ ತರ ಬೆಳೆದ್ ನಿಂತಿದ್ದಾಳೆ ನಿಮ್ಮ ಮಗಳು. ಇನ್ನೊಬ್ರು ಗಂಡನ ಜೊತೆ ಅಲಿತಾ ಬಿದ್ದಿದ್ದಾಳೆ. ಪೊರ್ಕೆ ತಗೊಂಡು ನನಗೆ ಹಾಕಿ ಬುದ್ಧಿ ಕಲ್ಸೋದನ್ನ ಬಿಟ್ಟು ಕುಮ್ಮ ಕೊಡ್ತಾ ನೋಡ್ತಾ ನಿಂತಿದ್ದೀರಲ್ರಿ. ನಾಚಿಕೆ ಆಗೋದಿಲ್ಲ ನಿಮ್ ಜನ್ಮಕ್ಕೆ? ಏಯ್ ಬೇಡ, ನನಗೂ ಮಾತಾಡಕ್ ಬರತ್ತೆ. ಬನ್ನಿ ಮಾತಾಡಿ, ಮಾತಾಡಿ ಬನ್ನಿ ಪೊಲೀಸವ್ರ ಮುಂದೆ. ರೀ ನಡೀರಿ ಹೋಗೋಣ, ಇವ್ರ ಸವಾಸ ನಮಗೆ ಯಾಕೆ? ಬನ್ನಿ ಬನ್ನಿ ನೀವು.
कौन है रे भड़वा साला? अंधा है क्या? दिखता नहीं तेरे को? ಸಾರಿ ಬ್ರದರ್, ಸಾರಿ, ನೋಡಲಿಲ್ಲ, ಟಚ್ ಮಾಡಿಬಿಟ್ಟೆ. ಐ ಆಮ್ ಸಾರಿ. भाव माफ करा भाव, गलती हो गई भाव, फिर नहीं होगा, नहीं होगा भाव, भाव भाव गलती हो गई. ಅಜಿತ್, ಹೂಸ್ ದಿಸ್ ಫೆಲೋ? ನಿಮ್ಮನ್ನ ನೋಡಿ ಯಾಕೆ ಭಯ ಪಡ್ತಿದ್ದಾನೆ? ಯಾಕೆ ಎಕ್ಸ್ಕ್ಯೂಸ್ ಕೇಳ್ದ? ಅಂಡ್ ವೈ ಇಸ್ ಹಿ ರನ್ನಿಂಗ್ ಅವೇ? ಏನೋಪ್ಪ ಒಂದು ಗೊತ್ತಾಗ್ತಿಲ್ಲ. ಶರ್ಲಿ, ಬಾ ದೇವಸ್ಥಾನಕ್ಕೆ ಹೋಗೋಣ. ಶರ್ಲಿ, ನೀನು ಆ ಮೂಡಿನ ಆಚೆ ಬಂದಿಲ್ವಾ? ಮಿಸ್ಟೇಕ್ ನಿಮ್ಮದಾದ್ರೂ ಅವನು ಯಾಕೆ ಸಾರಿ ಕೇಳ್ದ? ನಿಮ್ಮನ್ನ ನೋಡಿ ಯಾಕೆ ಭಯ ಪಟ್ಕೊಂಡು ಓಡ್ ಹೋದ? ಇಷ್ಟು ದೊಡ್ಡ ಸಿಟಿಲಿ ಯಾರನ್ನ ನೋಡಿ ಯಾರು ಅಂತ ಕನ್ಫ್ಯೂಸ್ ಆಗಿರ್ತಾರೆ. ಲೀವ್ ಇಟ್. ನಾವಿಲ್ಲಿಗೆ ಬಂದಿರೋದು ಖುಷಿಯಾಗಿರೋದಕ್ಕೆ. ಚೀರ್ ಅಪ್. ಹಾ ಮಾಡು. ಅಜಿತ್, ದಿಸ್ ಇಸ್ ಅ ಟೆಂಪಲ್. ನೀವು ಹೀಗೆ ಮಾಡಿದ್ರೆ ಎಲ್ಲರೂ ನಮ್ಮನ್ನೇ ನೋಡ್ತಾರೆ. ಶರ್ಲಿ, ಇನ್ಸ್ಪೆಕ್ಟರ್ ಫೋನ್ ಮಾಡ್ತಿದ್ದಾರೆ. ಹೇಳಿ ಇನ್ಸ್ಪೆಕ್ಟರ್. God. Ajit, what happened? Charlie, we are in danger. What happened, Ajit? Charlie, we are in danger. you